ಹಾಯ್ ಎವ್ರಿವನ್. ತರಕಾರಿಗಳೇನು ಇಲ್ಲದೆ ಇದ್ದಾಗ ಏನಪ್ಪ ಸಾರು ಮಾಡೋದು ಅಂತ ಅಂದ್ಕೊಂಡ್ರೆ ಫಸ್ಟ್ ನೆನಪಾಗೋದೇ ರಸಮ್. ಅದರಲ್ಲೂ ನಾನಿವತ್ತು ಬೇಯಿಸ್ಕೊಂಡ ತೊಗರಿಬೇಳೆ ಮತ್ತು ಕಾಯಿನ ರುಬ್ಬಿ ಹಾಕಿ ಮಾಡೋ ಅಂಥ ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರಸಮ್ ಅಂತೂ ಒಳ್ಳೆ ಘಮ, ಸೇಮ್ ಹೋಳಿಗೆ ಸಾರು ತಿಂದಷ್ಟೇ ರುಚಿ ಇರುತ್ತೆ. ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ಅನ್ನ ಹಾಕ್ಕೊಂಡು ತಿನ್ನೋಣ ಅಂತ ಅನಿಸತ್ತೆ, ಅಷ್ಟು ರುಚಿ. ಬರೀ ತರಕಾರಿ ಸಾರು ತಿಂದು ಬೇಜಾರಾಗಿದ್ದರೆ ಆವಾಗವಾಗ ಈ ರಸಮ್ನ ಮಾಡ್ಕೋಬೋದು. ಹುಷಾರು ತಪ್ಪಿ ಬಾಯಿ ರುಚಿ ಕೆಟ್ಟವರಿಗಂತೂ ಒಳ್ಳೆ ರುಚಿ ಕೊಡುತ್ತೆ. ಹಾಗಿದ್ರೆ ಬನ್ನಿ ಇಷ್ಟು ರುಚಿ ಕೊಡೋ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ತೊಗರಿಬೇಳೆನ ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು 1/3 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಈ ರಸಮ್ಗೆ ಬೇಳೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಲಿ. ಬೇಳೆನ ತೊಳ್ಕೊಂಡ್ಮೇಲೆ ಇದಕ್ಕೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬೇಕಾದಷ್ಟು ನೀರು, 1/4 ಟೀ ಸ್ಪೂನ್ ಅರಿಶಿಣ, ಹಾಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬೇಳೆ ಫುಲ್ ಸಾಫ್ಟ್ ಆಗೋ ತನಕ ಒಂದು 4 ವಿಷಲ್ ಕೂಗಲಿಕ್ಕೆ ಬಿಡಬೇಕು. ಈಗ ರಸಮ್ ಮಾಡ್ಕೊಳ್ಳೋ ಪಾತ್ರೆಯಲ್ಲಿ 1 ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಹೆಚ್ಕೊಂಡಿರೋ 2 ಪೂರ್ತಿ ಹಣ್ಣಾಗಿರೋ ಟೊಮ್ಯಾಟೊ, ಹಾಗೆ ಇದ್ರ ಜೊತೆಗೆ 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಕುದಿಸ್ಕೊಳ್ಬೇಕು. ಅಷ್ಟರೊಳಗೆ ನಾವು ರಸಮ್ದು ಮಸಾಲೆನ ರೆಡಿ ಮಾಡ್ಕೊಳ್ಬೋದು. ಅಲ್ಲಿ ತನಕ ಇದಕ್ಕೆ ಪ್ಲೇಟ್ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಾಳು ಮೆಣಸು, ಹಾಗೆ 1 ಟೀ ಸ್ಪೂನಷ್ಟು ತೊಗರಿಬೇಳೆ, 3 ಒಣಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ತೊಗರಿಬೇಳೆ ಹಾಕಿ ಹುರ್ಕೊಳ್ಳೋದ್ರಿಂದ ರಸಮ್ ಸ್ವಲ್ಪ ಮಂದ ಬರುತ್ತೆ. ಹಾಗೆ ಇದಕ್ಕೆ ಕಾಳು ಮೆಣಸು ಜಾಸ್ತಿ ಹಾಕಿರೋದ್ರಿಂದ ಒಣಮೆಣಸನ್ನು ಬರೀ 3 ಹಾಕಿದ್ದೀನಿ. ರಸಮ್ಗೆ ಕಾಳು ಮೆಣಸು ಜಾಸ್ತಿ ಇದ್ರೇ ರುಚಿ ಜಾಸ್ತಿ. ಇದನ್ನು ಹುರ್ಕೊಂಡ್ಮೇಲೆ ಇದಕ್ಕೆ 1/4 ಕಪ್ಪಷ್ಟು ತುರಿದಿರೋ ಕಾಯಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕಿ ಜಸ್ಟ್ 1 ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈ ರಸಮ್ಗೆ ಇಂಗಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹುರಿತಿದ್ದಂಗೆ ಇಂಗಿಂದು ಮತ್ತು ಕಾಯಿದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ಆರಿಸಿ ನೀರು ಹಾಕಿ ನೈಸಾಗಿ ರುಬ್ಬಿ ಇಟ್ಕೊಳ್ಬೇಕು. ಬೇಳೆನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಸಾಫ್ಟಾಗಿ ಬೆಂದಿದೆ. ಆ ಬೇಳೆನ ಚೆನ್ನಾಗಿ ಮಸ್ತು ಇಟ್ಕೊಳ್ಳಿ. ಈ ಕಡೆ ಟೊಮೆಟೊನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಬೇಳೆನ ಮಸ್ತು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ, ಹಾಗೆ ರುಬ್ಕೊಂಡಂಥ ಮಸಾಲೆನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಸಮ್ನ ಕುದಿಲಿಕ್ಕೆ ಬಿಡಬೇಕು. ಇದು ಕುದಿಯೋ ಅಷ್ಟರಲ್ಲಿ ರಸಮ್ಗೆ ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನ್ ತುಪ್ಪ ಕಾಯಿಸಿ, ತುಪ್ಪ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ತುಂಡು ಮಾಡಿಕೊಂಡ 3 ಒಣಮೆಣಸು, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ರಸಮ್ಗೆ ತುಪ್ಪದ ಒಗ್ಗರಣೆ ತುಂಬಾ ರುಚಿ ಕೊಡುತ್ತೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಈ ಕಡೆ ರಸಮ್ ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ರಸಮ್ ಕುದೀತಿದ್ದಂಗೂ ಕಾಳು ಮೆಣಸು ಜೀರಿಗೆದು ಒಳ್ಳೆ ಘಮ ಬರ್ತಾ ಇರತ್ತೆ. ಇದಕ್ಕೀಗ ರೆಡಿ ಮಾಡಿಕೊಂಡ ಒಗ್ಗರಣೆನ ಹಾಕಿ ಮತ್ತೆ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ರಸಮ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಯಾವತ್ತೂ ಈ ರೀತಿಯಾದ ರಸಮ್ನ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಒಳ್ಳೆ ರುಚಿ, ಒಳ್ಳೆ ಘಮ ಇರುತ್ತೆ. ಈಗ ತುಂಬಾ ರುಚಿಯಾದ ರಸಮ್ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾದ ರಸಮ್ನ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ರಸಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿಯಾದ ಒಳ್ಳೆ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.